ಕುತ್ಕೊಂಡು ಮಾತಾಡೋದ್ರ ಭಯ ಯಾವಾಗಲೂ ನನಗೆ. ಆದರೂ ಕರೆದಿದ್ದೀರಾ, ನಿಮ್ಮೆಲ್ಲರ ಮುಂದೆ ನನ್ನ ಹೃದಯ ಮುಂದೆ ಹೇಳ್ತೀನಿ, ಮಾತಾಡೋಕ್ಕೆ ನನಗೆ ಭಯ ಇದೆ. ಇಷ್ಟು ದೊಡ್ಡ ಶಕ್ತಿಗಳು, ತಿಳುವಳಿಕೆ ಮಾತುಗಳು ಖಂಡಿತವಾಗ್ಲೂ ನಾನು ಅದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅವೆಲ್ಲ ಹೇಳಿದ್ದು ಎಲ್ಲ ಹೇಳಿದ್ರು. ಆಗ ನಾವು ಸಿನಿಮಾ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಒಂದು ಮಾವಳಿ ಸೇರಿಕೊಂಡ್ವಿ. ಅದು ಮಾವಳಿ ಶಂಕರನ ಬಗ್ಗೆ ಅವ್ರು ನಮಗೂ ಬರೋದು ಒಂದ್ಸರಿ ಹೇಳ್ಬೇಕು ಅವ್ರಿಗೆ, ಕಣ ನಾವು ಮಾವಳ್ಳಿಯವರೇ. ಅಲ್ಲೊಂದು ಪುಟ್ಟು ಟ್ರಾನ್ಸ್ಪೋರ್ಟ್ ಕಂಪ್ನೀಲಿ ಅಪ್ಪ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಆಚೆ ಇನ್ನೊಂದು ಏರಿಯಾ ಹೋದಾಗ ಈ ಹಬ್ಬಗಳಲ್ಲಿ ಪರದೆ ಮೇಲೆ ರಾತ್ರಿ 9:30ರಿಂದ 10 ಗಂಟೆಗೆ ಶುರು ಮಾಡಿ ಒಂದು 12:30, 1 ಗಂಟೆವರೆಗೂ ಅಣ್ಣವ್ರ ಸಿನಿಮಾ ನೋಡಿ 1:30-2 ಗಂಟೆಗೆ ತಲೆಯೆಲ್ಲ ತೂತಿಟ್ಕೊಂಡು ಅಪ್ಪನ ಕೈಯಲ್ಲಿ ಸ್ಕೂಲ್ಗೆ ಹೋಗ್ತಿರೋ ಪಿಕ್ಚರ್ ನೋಡ್ತೀಯ, ಇಲ್ಲಾಂದರೆ ಹೋಗಿ ಅದೆಲ್ಲ ನೆನಪು ಬರುತ್ತೆ. ನನಗೆ ತುಂಬ ಯಾವಾಗಲೂ ಅವ್ರ ಬಗ್ಗೆ ಕೇಳ್ತಾ ಇದ್ದೆ, ಅಂದರೆ ಅವ್ರ ಬಗ್ಗೆ ತಿಳ್ಕೊತಾ ಇದ್ದೆ. ತುಂಬ ಓದೋ ಸಮಯ ಅಂದರೆ ಓದೋದಕ್ಕೆ ಸಮಯ ನಮಗಿತ್ತು, ನಾನು ಮಾಡ್ಕೊಳ್ಳಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿಕೊಂಡೆ. ಸಿನಿಮಾ ಅಂತ ಏನು ಸಿನಿಮಾದ ಪ್ರಯಾಣ ಶುರು ಮಾಡಿದೆ, ಅಲ್ಲಿಗಾಗಿ ಒಂದು ತುಂಬ ಹೊಸದೇನೋ ಬೇಕಾಗಿತ್ತು. ಯಾಕೆಂದರೆ ನನ್ನ ಕಲ್ಲರ್ಗೆ, ನನ್ನ ಹುಟ್ಟಿಗೆ ಯಾರೂ ಪಾತ್ರ ಕೊಡೋರಿರಲಿಲ್ಲ ಅವತ್ತು. ಸರಿ, ಏನೋ ಒಂದು ಕಲಿಬೇಕಲ್ಲ ಎಕ್ಸ್ಟ್ರಾ. ನಾನು ಯಾರಾದರೂ ಓಡಿಸ್ತಾರಲ್ಲ ನನ್ನ, ಯಾರಾದ್ರೂ ನೀನಾ ಆ್ಯಕ್ಟಿಂಗ್ ಮಾಡಬೇಕಾ ಅಂತೇಳಿ ಹೇಳಿದ್ದೆಲ್ಲ ಉಂಟು. ಸೊ ಆ ಒಂದು ಪ್ರಯತ್ನದಲ್ಲಿ ತುಂಬ ವರ್ಷ ಹೋಗಿ ಬಂದು ನಿಂತು ಹಂಚ್ಕೊಂಡು ಬೈಸ್ಕೊಂಡು ಕೆಲವು ಸರಿ ಓಡಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದು ಮರೀದಿರ ಇಲ್ಲ ನಾನು ಹಠ ಬಿಡಬಾರ್ದು ಅಂತ ಸ್ವಲ್ಪ ಓದೋದ್ರ ಕಡೆ ಸ್ವಲ್ಪ ಓದ್ತಾ ಬಂದು ನಂತರ ನಾನೇನು ಹೀರೋ ಅಂತ ಆದಮೇಲೆ ತುಂಬ ಇಷ್ಟಪಟ್ಟು ಒಂಥರದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರನ್ನ ತುಂಬ ಇಷ್ಟಪಟ್ಟು. ಯಾಕೆಂದರೆ ಆ ವಿವೇಕ ನನಗೆ ಅವತ್ತೇ ಇದ್ದರೆ ಅವತ್ತೇ ಎಲ್ಲರೂ ಚಂಡಾಡ್ಬಿಡ್ತಾ ಇದ್ದೆ, ಆಗಲಿಲ್ಲ. ಅದು ಇವತ್ತು ಬಂದಿದೆ, ಬಿಡಲ್ಲ ಇಲ್ಲ ಯಾರು ಬಂದ್ರೂ. ನನ್ನ ಅಂತರಾಳದ ಮನಸ್ಸಿನ ಮಾತಿದ್ರು. ಸೊ ಹಾಗಾಗಿ ಈಗಲೂ ಒಬ್ಬರು ಪುಸ್ತಕ ತಂದರು, ಅದನ್ನು ಕಿತ್ಕೊಂಡ್ಬಿಟ್ಟು ನಾನು ಕೊಡಲ್ಲ ಕೊಡಿ ಅಂತ. ನಾನು ಹಿಂದೆ ಹಿಂದೆ ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನೊಬ್ಬ ನಿಮ್ಮಂಥ ಎಲ್ಲ ವಿಜ್ಞಾನಿಗಳ ಮಧ್ಯದಲ್ಲಿ ನಾನೊಬ್ಬ ಅಜ್ಞಾನಿ, ಅವಿದ್ಯಾವಂತ, ಮತ್ತು ತುಂಬ ತಿಳುವಳಿಕೆ ಇನ್ನು ಹೆಚ್ಚಾಗಿ ನಾನು ಯಾವಾಗಲೂ ನನ್ನ ಪರಿಶ್ರಮನ, ನನ್ನ ಬೆವರನ್ನು ಮತ್ತು ಹೋರಾಟವನ್ನು ನಂಬಿ ಬದುಕುವಂಥ ಮನಸ್ಥಿತಿ ನಂದು. ಸೊ ಹಾಗಾಗಿ ತುಂಬ ಹೊತ್ತು ಸಮಯ ತಗೊಳ್ಳಲ್ಲ. ನನ್ನ ಈ ಕಾರ್ಯಕ್ರಮಕ್ಕೆ ಅದೇವರು ಕರೆದಿದ್ದಕ್ಕೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ವೇದಿಕೆ ಮುಂದೆ ಇರುವಂಥ ಎಲ್ಲ ಹಿರಿಯರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ಜೈ ಭೀಮ್. ಕುತ್ಕೊಂಡು ಮಾತಾಡೋದ್ರ ಭಯ ಯಾವಾಗಲೂ ನನಗೆ. ಆದರೂ ಕರೆದಿದ್ದೀರಾ, ನಿಮ್ಮೆಲ್ಲರ ಮುಂದೆ ನನ್ನ ಹೃದಯ ಮುಂದೆ ಹೇಳ್ತೀನಿ, ಮಾತಾಡೋಕ್ಕೆ ನನಗೆ ಭಯ ಇದೆ. ಇಷ್ಟು ದೊಡ್ಡ ಶಕ್ತಿಗಳು, ತಿಳುವಳಿಕೆ ಮಾತುಗಳು ಖಂಡಿತವಾಗ್ಲೂ ನಾನು ಅದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅವೆಲ್ಲ ಹೇಳಿದ್ದು ಎಲ್ಲ ಹೇಳಿದ್ರು. ಆಗ ನಾವು ಸಿನಿಮಾ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಒಂದು ಮಾವಳಿ ಸೇರಿಕೊಂಡ್ವಿ. ಅದು ಮಾವಳಿ ಶಂಕರನ ಬಗ್ಗೆ ಅವ್ರು ನಮಗೂ ಬರೋದು ಒಂದ್ಸರಿ ಹೇಳ್ಬೇಕು ಅವ್ರಿಗೆ, ಕಣ ನಾವು ಮಾವಳ್ಳಿಯವರೇ. ಅಲ್ಲೊಂದು ಪುಟ್ಟು ಟ್ರಾನ್ಸ್ಪೋರ್ಟ್ ಕಂಪ್ನೀಲಿ ಅಪ್ಪ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಆಚೆ ಇನ್ನೊಂದು ಏರಿಯಾ ಹೋದಾಗ ಈ ಹಬ್ಬಗಳಲ್ಲಿ ಪರದೆ ಮೇಲೆ ರಾತ್ರಿ 9:30ರಿಂದ 10 ಗಂಟೆಗೆ ಶುರು ಮಾಡಿ ಒಂದು 12:30, 1 ಗಂಟೆವರೆಗೂ ಅಣ್ಣವ್ರ ಸಿನಿಮಾ ನೋಡಿ 1:30-2 ಗಂಟೆಗೆ ತಲೆಯೆಲ್ಲ ತೂತಿಟ್ಕೊಂಡು ಅಪ್ಪನ ಕೈಯಲ್ಲಿ ಸ್ಕೂಲ್ಗೆ ಹೋಗ್ತಿರೋ ಪಿಕ್ಚರ್ ನೋಡ್ತೀಯ, ಇಲ್ಲಾಂದರೆ ಹೋಗಿ ಅದೆಲ್ಲ ನೆನಪು ಬರುತ್ತೆ. ನನಗೆ ತುಂಬ ಯಾವಾಗಲೂ ಅವ್ರ ಬಗ್ಗೆ ಕೇಳ್ತಾ ಇದ್ದೆ, ಅಂದರೆ ಅವ್ರ ಬಗ್ಗೆ ತಿಳ್ಕೊತಾ ಇದ್ದೆ. ತುಂಬ ಓದೋ ಸಮಯ ಅಂದರೆ ಓದೋದಕ್ಕೆ ಸಮಯ ನಮಗಿತ್ತು, ನಾನು ಮಾಡ್ಕೊಳ್ಳಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿಕೊಂಡೆ. ಸಿನಿಮಾ ಅಂತ ಏನು ಸಿನಿಮಾದ ಪ್ರಯಾಣ ಶುರು ಮಾಡಿದೆ, ಅಲ್ಲಿಗಾಗಿ ಒಂದು ತುಂಬ ಹೊಸದೇನೋ ಬೇಕಾಗಿತ್ತು. ಯಾಕೆಂದರೆ ನನ್ನ ಕಲ್ಲರ್ಗೆ, ನನ್ನ ಹುಟ್ಟಿಗೆ ಯಾರೂ ಪಾತ್ರ ಕೊಡೋರಿರಲಿಲ್ಲ ಅವತ್ತು. ಸರಿ, ಏನೋ ಒಂದು ಕಲಿಬೇಕಲ್ಲ ಎಕ್ಸ್ಟ್ರಾ. ನಾನು ಯಾರಾದರೂ ಓಡಿಸ್ತಾರಲ್ಲ ನನ್ನ,
ಯಾರಾದ್ರೂ ನೀನಾ ಆ್ಯಕ್ಟಿಂಗ್ ಮಾಡಬೇಕಾ ಅಂತೆಲ್ಲ ಹೇಳಿದ್ದೆಲ್ಲ ಉಂಟು. ಸೊ ಆ ಒಂದು ಪ್ರಯತ್ನದಲ್ಲಿ ತುಂಬ ವರ್ಷ ಹೋಗಿ ಬಂದು ನಿಂತು ಹಂಚ್ಕೊಂಡು ಬೈಸ್ಕೊಂಡು ಕೆಲವು ಸರಿ ಒಡಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದು ಮರೀದಿರ ಇಲ್ಲ ನಾನು ಹಠ ಬಿಡಬಾರ್ದು ಅಂತ ಸ್ವಲ್ಪ ಓದೋದ್ರ ಕಡೆ ಸ್ವಲ್ಪ ಓದ್ತಾ ಒಂದು ನಂತರ ನಾನೇನು ಹೀರೋ ಅಂತ ಆದಮೇಲೆ ತುಂಬ ಇಷ್ಟಪಟ್ಟು ಒಂಥರದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರನ್ನ ತುಂಬ ಇಷ್ಟಪಟ್ಟು. ಯಾಕೆಂದರೆ ಆ ವಿವೇಕ ನನಗೆ ಅವತ್ತೇ ಇದ್ದರೆ ಅವತ್ತೇ ಎಲ್ಲರೂ ಚಂಡಾಡ್ಬಿಡ್ತಾ ಇದ್ದೆ, ಆಗಲಿಲ್ಲ. ಅದು ಇವತ್ತು ಬಂದಿದೆ, ಬಿಡಲ್ಲ ಇಲ್ಲ ಯಾರು ಬಂದ್ರು. ನನ್ನ ಅಂತರಾಳದ ಮನಸ್ಸಿನ ಮಾತಿದು. ಸೊ ಹಾಗಾಗಿ ಈಗಲೂ ಒಬ್ಬರು ಪುಸ್ತಕ ತಂದರು, ಅದನ್ನು ಕಿತ್ಕೊಂಡ್ಬಿಟ್ಟು ನಾನು ಕೊಡಲ್ಲ ಕೊಡಿ ಅಂತ. ನಾನು ಹಿಂದೆ ಹಿಂದೆ ಬಿದ್ದಿದ್ದೀನಿ. ಸೊ ಹಾಗಾಗಿ ನಾನೊಬ್ಬ ನಿಮ್ಮಂಥ ಎಲ್ಲ ವಿಜ್ಞಾನಿಗಳ ಮಧ್ಯದಲ್ಲಿ ನಾನೊಬ್ಬ ಅಜ್ಞಾನಿ, ಅವಿದ್ಯಾವಂತ, ಮತ್ತು ತುಂಬ ತಿಳುವಳಿಕೆ ಇನ್ನು ಹೆಚ್ಚಾಗಿ ನಾನು ಯಾವಾಗಲೂ ನನ್ನ ಪರಿಶ್ರಮನ, ನನ್ನ ಬೆವರನ್ನು ಮತ್ತು ಹೋರಾಟವನ್ನು ನಂಬಿ ಬದುಕುವಂಥ ಮನಸ್ಥಿತಿ ನಂದು. ಸೊ ಹಾಗಾಗಿ ತುಂಬ ಹೊತ್ತು ಸಮಯ ತಗೊಳ್ಳಲ್ಲ. ನನ್ನ ಈ ಕಾರ್ಯಕ್ರಮಕ್ಕೆ ಅದೇವರು ಕರೆದಿದ್ದಕ್ಕೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ವೇದಿಕೆ ಮುಂದೆ ಇರುವಂಥ ಎಲ್ಲ ಹಿರಿಯರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ಜೈ ಭೀಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.